ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಖುಷಿ ಕೂಡ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾಳೆ ನೋಡಿ. ತುಂಬಾ ಬೇಗ ಎದ್ದಿದ್ಲು, ಹಾಗೇ ತುಂಬ ಆ್ಯಕ್ಟಿವ್ ಆಗಿದ್ಲು ಇವತ್ತು. ಸೊ ಬೆಳಗಿನ ತಿಂಡಿಗೆ ಹಬೆ ವಡೆನ ಮಾಡ್ತಾ ಇದ್ದಾರೆ. ಸೊ ಎಲ್ಲರ ಫೇವ್ರೇಟು. ಸೊ ಯಾವ ಥರ ತಿಂತಾ ಇದ್ದಾಳೆ ಅಂತ ಹೇಳಿ ನೋಡಿ. ಕೆಳಗೆ 2 ಹಲ್ಲು ಮತ್ತು ಮೇಲೆ 2 ಹಲ್ಲು ಬಂದಿದ್ದಾವೆ. ಅದರಲ್ಲಿನೇ ಏನಾದರೂ ತುಂಬ ಗಟ್ಟಿ ಇರೋಂಥದ್ದಾದರೆ ಅಲ್ಲಿ ಕೊಟ್ಕೊಂಡು ತಿಂತಾಳೆ, ಇಲ್ಲಾಂತಂದರೆ ಬೋರ್ಡಲ್ಲೇ ತಿಂತಾಳೆ. ಹಬೆ ವಡೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಪ್ರಿಯಾಂಶ್ಗೆ ಕೂಡ ಇದು ಫೇವ್ರೇಟ್ ಅಂತ ಹೇಳಿ ಅಜ್ಜಿ ಮಾಡಿದರು. ಈ ಒಂದು ಹಬೆ ವಡೆನ ಮಾಡೋದಕ್ಕೆ ಒಂದು 3 ಅವರ್ಸ್ ಆದರೂ ಮುಂಚೆನೇ ಕಡಲೆಬೇಳೆನ ನೆನೆಸಿಟ್ಕೊಳ್ಬೇಕು. ಅದಾದಮೇಲೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದೆಲ್ಲದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು, ಜೊತೆಗೆ ಈರುಳ್ಳಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ರೆಡಿ ಮಾಡ್ಕೊಳ್ಬೋದು, ಅಥವಾ ಸಣ್ಣದಾಗಿ ಹಚ್ಚಿ ಕೂಡ ಹಾಕ್ಕೊಳ್ಬೋದು. ಎಲ್ಲದನ್ನು ಮಿಕ್ಸ್ ಮಾಡಿ ಕಡಲೆಬೇಳೆನ ತರ್ತರಿಯಾಗಿ ಮಿಕ್ಸರ್ ಜಾರ್ನಲ್ಲಿ ಹಾಕಿ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಸ್ಟೀಮ್ ಮಾಡ್ಕೊಳ್ಳೋವಂಥದ್ದು. 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಆದರೂ ಟೈಮ್ ತೊಗೊಳುತ್ತೆ ಇದು ಸ್ಟೀಮ್ ಆಗೋದಕ್ಕೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗಂತೂ ಎಲ್ಲೂ ಹೋಟೆಲ್ಗಳಲ್ಲಿ ಕೂಡ ಇದು ಸಿಗೋದಿಲ್ಲ, ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಪ್ರಿಯಾಂಶ್ ಅವರು ಜಸ್ಟ್ ಇವಾಗ ತಾನೇ ಎದ್ದಿದ್ದಾರೆ. ಸೊ ರೂಮಿಗೆ ಹೋಗಿದ್ದೆ, ನೀನು ವಿಡಿಯೋ ಎಲ್ಲ ಮಾಡಬೇಡ, ಆಚೆ ಹೋಗು, ನಾನು ಇನ್ನೂ ಮಲ್ಕೋಬೇಕು ಅಂತ ಹೇಳ್ತಾ ಇದ್ದ. ಕುಶಾಲಿನಿ ಕೂಡ ಅಲ್ಲಿಗೆ ಹೋಗಿ ಆಟ ಆಡ್ತಾ ಇದ್ಲು. ಅದಾದಮೇಲೆ ಇಬ್ಬರೂ ಕರ್ಕೊಂಡು ಆಚೆ ಬಂದೆ. ಆಚೆ ಕೂಡ ಅಷ್ಟೇ ಮನೆ ಹತ್ರ, ಮನೆ ಮುಂದೆ ಕೆನಾಪಿನಲ್ಲಾಗಿರ್ಬೋದು, ಅದ್ರ ಮುಂದೆ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಜಾಗ ಇದೆ ನಮ್ಮ ಮನೆ ಹತ್ರ. ಅಲ್ಲೆಲ್ಲರೂ ಆಟ ಆಡ್ತಾರೆ. ಪ್ರಿಯಾಂಶ್ಗೆ ಸೈಕ್ಲಿಂಗ್ ಅಂದರೆ ತುಂಬ ಇಷ್ಟ. ಸೈಕಲ್ ತುಳಿದಾಡ್ತಾ ಇರೋದೇ ಬೆಳಗ್ಗೆ ಎದ್ದರೆ ಸಾಯಂಕಾಲದವರೆಗೂ. ಕುಶಾಲಿನಿಗೆ ಸ್ಟೆಪ್ಸ್ ಹತ್ತೋದು ತುಂಬ ಇಷ್ಟ ಆಗ್ಬಿಟ್ಟಿದೆ, ತುಂಬ ಫೇವ್ರೇಟ್ ಇವಾಗಂತೂ. ಅವಳು ಯಾವಾಗಲೂ ಸ್ಟೆಪ್ಸ್ ಹತ್ರ ಓಡ್ತಿರ್ತಾಳೆ, ಹಿಡ್ಕೊಂಬರೋದೇ ಕಷ್ಟ ಆಗ್ಬಿಟ್ಟಿದೆ. ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಹೇಳಿ ತುಂಬ ಕೇಳ್ತಾಯಿದ್ರಿ. ಮಕ್ಕಳಿಬ್ಬರು ಕ್ಯೂಟಾಗಿ ಆಟ ಆಡುವಂಥದ್ದು ಎಲ್ಲದನ್ನು ಕೂಡ ಶೇರ್ ಮಾಡಿ ಅಂತ ಹೇಳಿ. ಸೊ ಅದಕ್ಕೆ ಆದಷ್ಟು ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಟೈಮ್ ಆಗೋದೇ ಇಲ್ಲ. ಇನ್ಸ್ಟಾಗ್ರಾಮ್ಸು ರೀಲ್ಸ್ ಆಗಿರ್ಬೋದು, ಮತ್ತು ಮೀಶೋದು ವೀಡಿಯೋಸ್ ಆಗಿರ್ಬೋದು, ಡ್ರೆಸ್ಗಳದ್ದು ಅದೆಲ್ಲದು ಕೂಡ ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರ್ ಕೊಡೋವಂಥದ್ದು ತುಂಬಾ ಟೈಮ್ ತೊಗೊಳುತ್ತೆ ಎಲ್ಲದಕ್ಕೂ ಕೂಡ. ಅದ್ರ ಜೊತೆಯಲ್ಲಿ ಮಕ್ಕಳನ್ನ ನೋಡಿಕೊಂಡು ಮನೆಯೂ ನೋಡ್ಕೊಳ್ಳೋವಂಥದ್ದು ಎಲ್ಲದೂ ಕೂಡ ಮೇಂಟೈನ್ ಮಾಡ್ಕೊಳ್ಳೋವಂಥದ್ದು ತುಂಬ ಕಷ್ಟ ಆಗ್ತದೆ. ಕೆಲವೊಂದು ಸಲ ಪ್ರೆಷರ್ ಅನ್ನಿಸ್ದಾಗ ಅದನ್ನು ಮಾಡೋದಿಲ್ಲ, ಒಂದಿನ ಬಿಟ್ಟು ಒಂದಿನ ಮಾಡ್ಕೊಳ್ತೀನಿ ವೀಡಿಯೋಸ್ಗಳನ್ನಾಗಿರ್ಬೋದು ಎಲ್ಲದನ್ನು ಕೂಡ. ಬಟ್ ಓಕೆ, ಎಲ್ಲದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ಯಾವುದನ್ನು ಕೂಡ ಬಿಟ್ಕೊಡೋದಕ್ಕೆ ಇಷ್ಟ ಆಗ್ತಿಲ್ಲ. ಇಷ್ಟು ದಿನ ಅಷ್ಟು ಚಿಕ್ಕ ಮಗುವಿಂದನೂ ನಾನು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು. ಆ ಜರ್ನಿ ಎಲ್ಲಿವರೆಗೂ ಬಂದಿದೆ, ಅದರಿಂದ ಪೇಮೆಂಟ್ ತೊಗೊಳ್ತಾ ಇದ್ದೀನಿ. ಮತ್ತು ಅದಷ್ಟು ಜನರ ಪ್ರೀತಿ ಸಿಕ್ಕಿದೆ ನನಗೆ. ಎಲ್ಲರೂ ಕೂಡ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಮೇಡಮ್ ನಮಗೆ ಎಷ್ಟೋ ವಿಷಯಗಳು ಗೊತ್ತಿರಲಿಲ್ಲ, ಮಕ್ಕಳನ್ನ ಹೆಂಗೆ ಕೇರ್ ಮಾಡಬೇಕು, ಪ್ರಿಮೆಚೂರ್ ಬೇಬೀಸ್ನ ಅಂತ ಹೇಳಿ ನಿಮ್ಮ ವೀಡಿಯೋಸ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ನ ಸ್ವಲ್ಪ ಹಾಕಿ ಇನ್ ಡೀಟೇಲ್ ಆಗಿ ದಯವಿಟ್ಟು ಯೂಟ್ಯೂಬಲ್ಲಾದರೂ ಹಾಕಿ ಅಥವಾ ಇನ್ಸ್ಟಾಗ್ರಾಮಲ್ಲಾದರೂ ಹಾಕಿ ಅದೊಂದು ಸ್ವಲ್ಪ ಕಂಟಿನ್ಯೂ ಮಾಡಿ ಅಂತ ಹೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಪರ್ಸ್ನಲಾಗಿ DM ಮಾಡಿ ಕೂಡ ಕೇಳ್ತಾ ಇದ್ದೀರಾ. ಅದಕ್ಕೆಲ್ಲದಕ್ಕೂ ಕೂಡ ಆದಷ್ಟು ಬೇಗ ನಾನು ಆನ್ಸರ್ನ ಮಾಡ್ತೀನಿ, ಅಂದರೆ ಆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೈರೆಕ್ಟಾಗಿ ಮಾತಾಡುವಂಥದ್ದು ವಿಡಿಯೋ ಮಾಡೋವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಪ್ರಿಯಾಂಶ್ ಮಲಗಿದಾಗ ಖುಷಿ ಮಲಗಿರೋದಿಲ್ಲ, ಖುಷಿ ಮಲಗಿದಾಗ ಪ್ರಿಯಾಂಶ್ ಮಲಗಿರೋದಿಲ್ಲ. ಅವರಿಬ್ಬರೂ ಕೂಡ ಮಲಗಿದ್ದಾಗ ನನಗೇನಾದರೂ ಕೆಲಸ ಇದ್ದೇ ಇರುತ್ತೆ, ಅಥವಾ ನಾನು ರೆಡಿಯಾಗಿರೋದಿಲ್ಲ ಯಾವುದ್ರ ಬಗ್ಗೆ ಮಾತಾಡ್ಕೊಳ್ಬೇಕು ಏನು ಅಂತ ಹೇಳಿ. ಕೆಲವೊಂದು ಸಲ ಟ್ರೈಪಾಡ್ ಸ್ಟ್ಯಾಂಡ್ಗಳು ಸಿಗೋದಿಲ್ಲ, ಎಲ್ಲೋ ಬಿಸಾಕ್ಬಿಟ್ಟಿರ್ತಾರೆ ವಿಡಿಯೋ ಮಾಡೋದಕ್ಕೆ ಅಂತ ನೋಡಿದಾಗ. ಈ ಸಲ ಕೂಡ ಊರಿಗೆ ಹೋದಾಗ ಹಂಗೆ ಆಯಿತು. ಅಲ್ಲಿ ಟ್ರೈಪಾಡ್ ಸ್ಟ್ಯಾಂಡ್ನ ತೊಗೊಂಡು ಹೋಗಿಲ್ದಲೇ ಇದ್ದಿದ್ದರಿಂದ, ಇಲ್ಲಾಂದಿದ್ರೆ ಆ ವೀಡಿಯೋಸ್ಗಳನ್ನೆಲ್ಲ ಕಂಟಿನ್ಯೂ ಮಾಡಿಬಿಡ್ತಿದ್ದೆ. ಟ್ರೈಪಾಡ್ ಸ್ಟ್ಯಾಂಡ್ ಇಲ್ದಲೇ ಅದು ಹಾಗೇ ಸ್ಟ್ರಕ್ ಆಯಿತು. ಪ್ರಿಯಾಂಶ್ಗೆ ಈ ಒಂದು ನಿಂಬೆಹಣ್ಣಿನ ಜ್ಯೂಸ್ ಆಗಿರ್ಬೋದು, ಎಳ್ಳಿಕಾಯಿ ಜ್ಯೂಸ್ ಆಗಿರ್ಬೋದು ತುಂಬಾ ಫೇವ್ರೇಟು. ನಿಂಬೆ ಗಿಡ ಅಥವಾ ಎಳ್ಳಿ ಗಿಡ ನೋಡ್ತಿದ್ದಂಗೆ ಅಮ್ಮ ಜ್ಯೂಸ್ ಮಾಡಿಕೊಡು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಸೊ ಇವತ್ತು ನಾನು ಎಳ್ಳಿಕಾಯಿ ಜ್ಯೂಸನ್ನ ಮಾಡಿದ್ದೀನಿ. ಇದಕ್ಕೆ ಹಾಕಿರೋವಂಥ ಸೀಡ್ಸು ಚಿಯಾ ಸೀಡ್ಸ್ ಅಲ್ಲ, ಸಬ್ಜಾ ಸೀಡ್ಸು ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆಯದು. ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ, ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅದನ್ನು ಮಾಡಿ ಕೊಡ್ತಾಯಿದ್ದೀನಿ. ನಾನು ವಿಡಿಯೋಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ, ಯಾಕಂದರೆ ಅಮ್ಮ ಮನೆಗೆ ಬಂದಿದ್ದೆ. ಟ್ರೈಪಾಡ್ನ ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಟ್ರೈಪಾಡ್ ಇಲ್ಲೇ ಇರೋ ಕಾರಣ ಈ ರೀತಿಯಾಗಿ ವಿಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗ್ಯಾಪ್ ಆಗಿಬಿಡುತ್ತೆ ಅಂತ ಹೇಳಿ. ಜ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಚಿಯಾ ಸೀಡ್ಸ್ಗೂ ಸಬ್ಜಾ ಸೀಡ್ಸ್ಗೂ ತುಂಬ ವ್ಯತ್ಯಾಸ ಇದೆ.
ಚಿಯಾ ಸೀಡ್ಸು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಬ್ಜಾ ಸೀಡ್ಸು ಅದರಲ್ಲೂ ಕೂಡ ಒಳ್ಳೆ ನ್ಯೂಟ್ರಿಷನ್ ಇದೆ, ಹೆಲ್ತಿಗೆ ಒಳ್ಳೆಯದು. ಜೊತೆಗೆ ಇದು ಹೀಟನ್ನು ಕಡಿಮೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ಬೇಸಿಗೆನಲ್ಲಿ ಯೂಸ್ ಮಾಡುವಂಥದ್ದು. ಇಲ್ಲಿ ಆಚೆ ಬಂದು ಸೈಕಲ್ ರಿಪೇರಿ ಮಾಡ್ತಾ ಇದ್ದಾನೆ. ಸೈಕಲ್ ಅಂತೂ ಆಲ್ಮೋಸ್ಟ್ ಹಾಳಾಗಿದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ ಅಷ್ಟೇ. ಒಂದು 80% ಹಾಳು ಮಾಡಿಬಿಟ್ಟಿದ್ದಾನೆ. ಇವಾಗಂತೂ ಪೆಡ್ಲಿಂಗ್ ಕೂಡ ಹಾಳಾಗ್ತಿದೆ. ಆ ಹ್ಯಾಂಡಲ್ ಕೂಡ ನೋಡಿ ಫುಲ್ಲು ಉಲ್ಟಾ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾವುದನ್ನು ಕೂಡ ಹೇಳಿದ್ದನ್ನು ಕೇಳೋದೇ ಇಲ್ಲ. ಅವನು ಏನು ಮಾಡ್ತಾನೆ ಅದೇ ಸರಿ ಅಷ್ಟೇ. ಸ್ಕೂಲ್ಗೆ ಹೋದರೆ ಅಥವಾ ಅಂಗನವಾಡಿಗೆ ಹೋದರೆ ಸರಿ ಹೋಗ್ಬೋದು ಅಂತ ಹೇಳಿ ಒಂದು ಕಾನ್ಸೆಪ್ಟಲ್ಲಿ ಇದ್ದೀವಿ. ಬಟ್ ಅಲ್ಲಿಗೆ ಹೋಗಿ ರೂಢಿ ಮಾಡಿಸೋದು ಕೂಡ ತುಂಬ ಕಷ್ಟ ಇದೆ. ಅವನ್ನ ಒಂದು ಸೆಕೆಂಡ್ ಕೂಡ ಮನೆಯವ್ರು ಯಾರೂ ಇಲ್ದಲೇ ಇರೋದೇ ಇಲ್ಲ. ಮನೆ ಹತ್ರ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಬಟ್ ಟ್ರೈ ಮಾಡಬೇಕು. ಖುಷಾಲಿನಿ ಅವ್ರದ್ದು ಒಂದು ನಿದ್ದೆ ಮುಗೀತು. ಅವಳು ಡೇ ಟೈಮ್ನಲ್ಲಿ ಒಂದೇ ಸಲ ಮಲ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಇಲ್ಲಿ ಅಜ್ಜಿ ಹೂವನ್ನೆಲ್ಲ ತಗೊಂಡು ಕಿತ್ಕೊಳ್ತಾ ಇದ್ರು, ಒಂದು ಕವರ್ನೆಲ್ಲ ಹಾಕೊಳ್ತಾ ಇದ್ರು. ಮಾರ್ನಿಂಗು ಪೂಜೆಗಾಗಿರ್ಬೋದು ಎಲ್ಲದಕ್ಕೂ ತೊಗೊಂಡೋಗಿ ಫ್ರಿಡ್ಜ್ನಲ್ಲಿ ಎತ್ತಿಡೋಣ ಅಂತ ಹೇಳಿ. ಏನಕ್ಕಂದರೆ ಬೆಳಗ್ಗೆ ಟೈಮು ಅಂದರೆ ಟೈಮ್ ಸಾಕಾಗೋದೇ ಇಲ್ಲ ಅಮ್ಮಂಗೆ ಎಲ್ಲಾವುದು ಕೆಲಸಗಳನ್ನ ಮಾಡಿಕೊಂಡು ಹೂವು ತೊಗೊಂಡು ಬರೋದಕ್ಕೆ. ಇವರಿಬ್ಬರು ಇರೋದ್ರಿಂದ ಅದಕ್ಕೋಸ್ಕರ ಇವಾಗಲೇ ಹೋಗಿ ಆ ಹೂವೆಲ್ಲ ಕಿತ್ಕೊಂಡು ತೊಗೊಂಬಂದಿದ್ದಾರೆ. ಖುಷಾಲಿನಿಯವರು ಕ್ಯೂಟಾಗಿ ಪೂಜೆ ಮಾಡೋ ಹತ್ರ ಬಂದಿದ್ದಾರೆ ನೋಡಿ, ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ನೀವು ಕೇಳಿರುವಂಥ ಎಲ್ಲ ಕಂಟೆಂಟ್ಗಳನ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್ ಅಸ್ ಅಂತ ಹೇಳಿ ಕೇಳ್ಕೊಳ್ತೀನಿ. ಬೇರೆ ಏನಾದರೂ ವಿಷಯಗಳ ಬಗ್ಗೆ ಬೇಕಿದ್ದರೆ ಕಂಟೆಂಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ.